ಇವತ್ತು ಬಂದು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಅಂದರೆ ಫೈನ್ ಅಮೌಂಟ್ ಬಂದಿದೆ, ಕ್ರೆಡಿಟ್ ಅಂತ ಮೆಸೇಜ್ ಬಂದಿದೆ. ಆ ಒಂದು ದುಡ್ಡಲ್ಲಿ ನಾನು ಏನಾದರೂ 132 ಗ್ರಾಮ್ ಇದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಕೂತಿದ್ದೀನಿ. ಏಕಂತ ಅಂದರೆ ತುಂಬ ದಿನ ಆಗಿತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ, ಬಟ್ ಅದು ತುಂಬ ಹಿಂದೆ ಶೂಟ್ ಮಾಡಿ ಇಟ್ಕೊಂಡಿರೋ ಅಂಥ ವೀಡಿಯೋಗಳು. ಸೊ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮೇ ಆಯಿತು. ಯಾಕಂತ ಅಂದರೆ ಏನೋ ST ಟ್ರಾನ್ಸಿಸ್ಟೆನ್ಷನ್ ಅಂತ ಏನೋ ಕೇಳ್ತಾ ಇತ್ತು ಯೂಟ್ಯೂಬಿಂದ. ಅದು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಹೊತ್ತು ಆಗ್ತಾಯಿತ್ತು, 1 ಅವರು 2 ಅವರು, ಮತ್ತು ಒಂದು ದಿನ ಪೂರ್ತಿ ಅಪ್ಲೋಡ್ ಕೊಟ್ಟರೆ ಅದು ಅಪ್ಲೋಡೇ ಆಗ್ತಾ ಇರಲಿಲ್ಲ. ಸೊ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ನಾನಂತೂ. ಯಾಕಪ್ಪ ಯೂಟ್ಯೂಬ್ ಹಿಂಗೆ ಹೋಗ್ಬಿಡ್ತಲ್ಲ ನಂದು ಅಂತ ಅಂದ್ಕೊಂಡ್ಬಿಟ್ಟು. ಸೊ ಹಾಗಾಗಿ ನಾನು ವೀಡಿಯೋಗಳ್ನ ಜಾಸ್ತಿ ಹಾಕ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಶಾರ್ಟ್ಸ್ ವೀಡಿಯೋಗಳು ಬೇಗ ಅಪ್ಲೋಡ್ ಆಗಿಬಿಡ್ತಾಯಿತ್ತು, ಬಟ್ ಲಾಂಗ್ ವೀಡಿಯೋಗಳು, ಲೆಂತಿ ವೀಡಿಯೋಗಳ್ನ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಮತ್ತು ಅದು ಅಪ್ಲೋಡ್ ಆಗ್ತಾನೇ ಇರಲಿಲ್ಲ. ಸೊ ನಾನು ಕೆಲವೊಂದು ಚಾನಲ್ಗಳ್ನ ನೋಡಿಕೊಂಡು, ಮತ್ತು ನಮ್ಮ ಮನೆಯವ್ರ ಕೈಲೆಲ್ಲ ಸೊ ಅವ್ರಿಗೂ ಕೂಡ ತಲೆನೇ ತಿಂದ್ಬಿಟ್ಟಿದ್ದೀನಿ. ಯಾಕಂತಂದರೆ ವೀಡಿಯೋಗಳೇ ಅಪ್ಲೋಡ್ ಆಗ್ತಾಯಿಲ್ಲ ನೀಟಾಗಿ ಅಂತ ಹೇಳ್ಬಿಟ್ಟು. ಫೈನಲಿ ಹೆಂಗೋ 1-2 ವೀಡಿಯೋ ಅಪ್ಲೋಡ್ ಆಗಿವೆ. ಸೊ ಅದನ್ನು ಮತ್ತು ಮೊನ್ನೆ ಮತ್ತು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಅಂದರೆ ಫೈನಲಿ ನನಗೂ ಕೂಡ ಅಮೌಂಟ್ ಬಂದಿದೆ, ಕ್ರೆಡಿಟ್ ಅಂತ ಮೆಸೇಜ್ ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಆ ಒಂದು ಮೆಸೇಜಿಂದು ಅಮೌಂಟ್ ಬಂದಾಗ ಯಾವುದಿದು ಅಮೌಂಟು ಅಂತ ನನಗೆ ಗೊತ್ತಾಗಲಿಲ್ಲ. ಹೇಳಬೇಕು ಅಂತ ಅಂದರೆ ನನಗೆ ಅದು ಫೈನಲ್ ಏನಂತ ಅಂದರೆ ಬ್ಯಾಂಕಲ್ಲಿ ನನಗೆ ಫೋನಲ್ಲಿ ಮೆಸೇಜ್ ಬಂದಿರೋದು. ಯಾವುದ್ರ ಅಮೌಂಟು ಏನು ಅಂತ ಎಲ್ಲ ಡೀಟೇಲಾಗಿ ಕೇಳಿಸಿಲ್ಲ. ಸೊ ಯಾಕಂತಂದರೆ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅಷ್ಟಾಗಿ. ಯಾವುದೋ 6,000 ರೂಪಾಯಿ ಕ್ರೆಡಿಟ್ ಆಗಿಬಿಟ್ಟಿದೆಯಲ್ವಾ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಟ್ಕೊಂಡಿದ್ದೆ. ಓಕೆ, ಯಾವುದೋ ಬಂದಿದೆಯಲ್ವಾ, ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೆ. ಆಮೇಲೆ ಫೋನ್ ಮಾಡಿ ಕೇಳಿದ್ರು, ಈ ಥರ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಹಿಂಗೆ ಅಂತ ಹೇಳ್ಬಿಟ್ಟು. ಹೌದಕ್ಕೆ ಬಂದಿದೆ ಅಂತ ಹೇಳಿದ್ಮೇಲೆ ಓಕೆ, ಈ ಅಮೌಂಟಾ ಇದು ಅಂತ ಅಂದ್ಕೊಂಡೆ. ಯಾವ ಅಮೌಂಟು ಅಂತ ಅಂದರೆ, ಸೊ ಸೆಕೆಂಡ್ ಬೇಬಿ ಹೆಣ್ಮಗು ಆದರೆ ಅದು ಸರ್ಕಾರದಿಂದ 6,000 ರೂಪಾಯಿ ದುಡ್ಡು ಹಾಕ್ತಾರೆ. ಸೊ ಆ ಅಮೌಂಟು ನನಗೆ ಕ್ರೆಡಿಟ್ ಆಗಿರೋದು. ಸೊ ತಮ್ನೈಲ್ ನೋಡಿಬಿಟ್ಟು ನೀವೆಲ್ಲರೂ ಕೂಡ ಏನಿದು ಯೂಟ್ಯೂಬಿಂದ ಪೇಮೆಂಟ್ ಬಂದುಬಿಟ್ಟಿದೆಯಾ ಅಂತ ಎಲ್ಲ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಖಂಡಿತ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ. ಯಾಕಂತಂದರೆ ನಾನು ಇನ್ನು ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ಇಷ್ಟು ಬೇಗ ಯಾವ ಅಮೌಂಟ್ ಬರುತ್ತೆ ಅಲ್ವಾ. ಇನ್ನು 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚಿಂಗ್ ಅವರ್ ಆಗಬೇಕು. ಸೊ ಎಲ್ಲ ಪ್ರೊಸೆಸಿಂಗ್ ಆದಮೇಲೆ ನನಗೆ ಅಮೌಂಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ನಿಮ್ಮ ಒಂದು ಪ್ರೋತ್ಸಾಹ, ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನನಗೆ ಅಮೌಂಟ್ ಬಂದಿದೆ 6,000 ರೂಪಾಯಿ ಅಂತ ಹೇಳೋದಕ್ಕೆ ವ್ಲಾಗ್ನ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಯಾಕಂತ ಅಂದರೆ ಹೋದ ವರ್ಷ ಎಲ್ಲ ಮಕ್ಕಳು ಹುಟ್ಟಿದಾಗ ಹೆಣ್ಮಕ್ಳು ಅವರಿಗೆಲ್ಲ ಅಷ್ಟೊಂದಾಗಿ ಏನು ಬಂದಿರಲಿಲ್ವಂತೆ. ಯಾಕಂತಂದರೆ ನಮ್ಮೂರಲ್ಲಿ ಒಂದು ಕೇಸ್ಗೂ ಆ ಥರ ಡೆಲಿವರಿ ಕೇಸ್ ಹೆಣ್ಮಕ್ಳಿಗೂ ಕೂಡ ಒಂದಕ್ಕೂ ದುಡ್ಡೇ ಬಂದಿಲ್ಲ. ಹಾಗಾಗಿ ನಾನು ಫೈನಲ್ ಏನಂತ ಹೇಳಬೇಕು ಅಂದರೆ, ನಾನು ನಮ್ಮೂರಲ್ಲೂ ಸಹ ಇದನ್ನು ಕೊಟ್ಟಿರಲಿಲ್ಲ. ನಾನು ಹೆಣ್ಮಗು ಆಗಿರೋದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅವಳದು ಫೋಟೋ ಈ ಥರ ಏನೇನೋ ಕೊಡಬೇಕಲ್ವಾ, ಅದು ರೇಷನ್ ಕಾರ್ಡು ಅದು ಇದು ಅದೆಲ್ಲ ನಾನು ನಮ್ಮೂರಲ್ಲಿ ಕೊಟ್ಟಿಲ್ಲ. ಬಾಣಂತನಕ್ಕೆ ನಮ್ಮ ಮನೇಲಿ ಹೋಗಿದ್ದಾಗ ನಮ್ಮಮ್ಮ ಮನೇಲಿ, ಸೊ ಅಲ್ಲಿ ನಮ್ಮ ಆಂಟಿ ಕೂಡ ಅಂಗನವಾಡಿ ಟೀಚರ್ ಆಗಿದ್ದಾರೆ. ಸೊ ಅವರು ಇಸ್ಕೊಂಡು ಹೋಗಿದ್ರು. ಈ ಒಂದು ಪ್ರಯೋಜನ ಕೂಡ, ಈ ಒಂದು ಉಪಯೋಗನ ಎಲ್ಲಿ ಬೇಕಾದರೂ ಮಾಡಿಸ್ಬೋದಂತೆ. ನಮ್ಮೂರ ಅಂಗನವಾಡಿಲೇ ಮಾಡಿಸ್ಬೇಕು ಅಂತ ಏನಿಲ್ಲ. ಸೊ ಎಲ್ಲಿ ಬೇಕಾದರೂ ಮಾಡಿಸ್ಬೋದು ಅಂತ ಹೇಳಿದ್ರು. ಹಾಗಾಗಿ ಒಂದು ಅನುಮಾನದ ಮೇಲೆ ಕೊಟ್ಟೆ, ಬರುತ್ತಾ ಹೆಂಗೋ ಅಂತ ಹೇಳ್ಬಿಟ್ಟು. ಸೊ ಆಂಟಿ ಕೊಟ್ಟಿದ್ದಾರೆ. ಯಾಕಂತಂದರೆ ಅವ್ರ ಊರಲ್ಲಿ ಒಂದು ಕೇಸು ಹೆಣ್ಮಕ್ಳು ಹುಟ್ಟಿಲ್ವಂತೆ, ಯಾವ ಕೇಸು ಸಿಕ್ಕಿಲ್ಲ. ನನಗೆ ಒಂದು ಕೊಡಲೇಬೇಕಂತೆ, ಅದು ರೂಲ್ಸ್ ಅಂತೆ. ಅಂಗನವಾಡಿ ಟೀಚರ್ ಆಗಿರೋದ್ರಿಂದ ಅವರಿಗೆ ರೂಲ್ಸ್ ಅದು ಕೊಡಲೇಬೇಕಂತೆ. ಹಾಗಾಗಿ ಯಾವುದಾದ್ರೂ ಸರಿ ಹೆಣ್ಮಕ್ಳು ಹುಟ್ಟಿರೋ ತಾಯಿ ಮತ್ತು ಹೆಣ್ಮಗು ಫೋಟೋನ ಕೊಡುವಂತ ಅವರಿಗೆ ಫೋರ್ಸ್ ಮಾಡ್ತಿದ್ರಂತೆ. ಹಾಗಾಗಿ ಆಂಟಿ ನಮ್ಮ ರಿಲೇಷನ್ದೇ ಒಂದು ಹುಡುಗಿ ಇದೆ, ಸೊ ಅವ್ರಿಗಾಗಿದೆ ಅಂತ ಹೇಳ್ಬಿಟ್ಟು ನಂದು ತೊಗೊಂಡೋಗಿ ಕೊಟ್ಟಿದ್ರು. ನಾನು ಹೋಗ್ಲಿ ಅಂತ ಕೊಟ್ಬಿಟ್ಟಿದ್ದೆ. ಒಂದು ಅನುಮಾನದಿಂದನೇ ಕೊಟ್ಟೆ. ಯಾಕಂತಂದರೆ ನಮ್ಮೂರಲ್ಲಿ ಕೊಡಬೇಕಲ್ವಾ, ನಾನು ಪ್ರೆಸೆಂಟ್ ಇರೋ ನನ್ನ ಗಂಡನ ಮನೆಯಲ್ಲಿ. ಸೊ ಅಲ್ಲಿ ಏನಾಗಲ್ಲ ಕಣೆ, ಹಾಗೆ ಹೇಗೆ ಅಂತ ಎಲ್ಲ ಹೇಳಿದ್ರಲ್ವ, ಅಷ್ಟೊಂದು ಕಾನ್ಫಿಡೆಂಟಾಗಿ ಹಂಗಾಗಿ ಕೊಟ್ಟೆ.
ಹೆಂಗೋ ಫೈನಲಿ ನನಗೆ ಕ್ರೆಡಿಟ್ ಆಯಿತು. ಆಂಟಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿದೆ. ಸೊ ಆ ಒಂದು ದುಡ್ಡಲ್ಲಿ ನಾನು ಏನಾದರೂ ಗುರ್ತಿಗೆ ತಗೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಸೊ ಏನು ತಗೊಳ್ಳೋದು ಅಂತ ಹೇಳ್ಬಿಟ್ಟು, ಯಾಕಂತ ಅಂದರೆ ಈಗ ಅಮೌಂಟನ್ನ ಇಟ್ಕೊಂಡ್ರೆ ಅದು ಖರ್ಚಾಗೋಗ್ಬಿಡುತ್ತೆ. ಏನಾದರೂ ಒಂದು ವಸ್ತು ಅಥವಾ ಏನಾದರೂ ತೊಗೊಂಡ್ರೆ ಅದು ಕೂಡ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ, ಮತ್ತು ಅದು ನೋಡಿದಾಗೆಲ್ಲ ನಮಗೆ ನೆನಪು ಕೂಡ ಆಗುತ್ತೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಅದನ್ನು ತಗೊಳ್ಬೇಕು ಏನಾದರೂ ಅಂತ ಅಂದ್ಕೊಂಡೆ. ಸೊ ಫೈನಲಿ ತೊಗೊಂಡಿದ್ದೀನಿ. ಏನಂತ ಅಂದರೆ ಕಲಶ ತಗೊಂಡೆ. ತುಂಬ ಇಷ್ಟಪಟ್ಟು ನಾನು ಅದು ಕಲಶನ ತಗೊಂಡಿರೋದು. ಚೆನ್ನಾಗಿದೆ, ಹೇಳಬೇಕು ಅಂದರೆ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಅಮ್ಮಗೆ ಬಂದಿರೋ 6,000 ರೂಪಾಯಿ ದುಡ್ಡಲ್ಲಿ, ಯಾಕಂತಂದರೆ ಅವಳು ಕಾಸಲ್ವಾ. ಸೊ ಏನಾದರೂ ಲಕ್ಷ್ಮಿ ಓರಿಯೆಂಟೆಡ್ ಆಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ದೇವ್ರ ಮನೆ ಸಾಮಾನುಗಳಲ್ಲಿ ಅಂತ ಹೇಳ್ಬಿಟ್ಟು ದೀಪ ತೊಗೊಳೋದಕ್ಕೆ ನಮ್ಮ ಮನೇಲಿ ಆಲ್ರೆಡಿ ದೀಪ ಇದ್ದಾವೆ, ಮತ್ತು ಕುಂಕುಮದ ಭರಣಿ ಕೂಡ ಇದ್ದಾವೆ. ಅದನ್ನು ದೇವ್ರ ಮನೇಲಿ ಇಟ್ಟಿದ್ದೀವಿ ಆಲ್ರೆಡಿ. ಸೊ ಕಲಶ ಇರಲಿಲ್ಲ, ತೊಗೊಬೇಕು ಯಾವತ್ತಾದರೂ ಒಂದಿನ ಅಂತ ತುಂಬ ಆಸೆ ಇತ್ತು. ಸೊ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕಲಶ ಮಾತ್ರ, ಎಷ್ಟು ಡಿಸೈನಾಗಿ ತುಂಬ ಚೆನ್ನಾಗಿದೆ. ಇದು ಬಂದು ನಮಗಾಗಿದ್ದು ಬಂದು 12,000 ರೂಪಾಯಿ ಆಯಿತು. ಸೊ ಅವಳಿಗೆ ಬಂದಿದ್ದು 6,000 ರೂಪಾಯಿ, ನಾವು ಕೊಟ್ಟಿರೋದು 12,000 ರೂಪಾಯಿ. ಸೊ ನಮ್ಮದು ಕೈಯಿಂದ 6,000 ರೂಪಾಯಿ ಹಾಕಿದ್ದೀವಿ. ಬಟ್ ಅದು ಲೆಕ್ಕಕ್ಕೆ ಬರಲ್ಲ ಅಲ್ವಾ. ಸೊ ಯಾರಿಗಾದ್ರೂ ಕೇಳಿದ್ರೆ ಹೇಳಲಿಕ್ಕೆ ಅಮ್ಮದು ದುಡ್ಡು ಬಂದಿತ್ತಲ್ವಾ. ಸೊ ಸೆಕೆಂಡ್ ಬೇಬಿ ಹೆಣ್ಮಗು ಆದರೆ ಸರ್ಕಾರದಿಂದ ಈ ರೀತಿ ದುಡ್ಡು ಕೊಡ್ತಾರೆ. ಸೊ ಅದರಿಂದ ತೊಗೊಂಡ್ವಿ ಅಂತ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಸೊ ನಾವು ಎಷ್ಟೇ ಹಾಕಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವಳ ಹೆಸರಲ್ಲಿ ಒಂದು ಕಲಶ ತೊಗೊಂಡ್ವಿ. ಯಾವಾಗಲೂ ದೇವ್ರ ಮುಂದೆ ಇಡ್ತೀವಲ್ವ, ಲಕ್ಷ್ಮಿ ವಿಳೆದೆಲೆ ಇಟ್ಬಿಟ್ಟು. ನಾವೆಲ್ಲ ಕಾಯಿ ಇಡೋದಿಲ್ಲ. ಸೊ ಚೊಂಬು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕಾಯಿ ಏನು ಇಡೋದಿಲ್ಲ. ಹಾಗಾಗಿ ವಿಳೆದೆಲೆ ಮಾತ್ರ ನಾವಿಡೋದು. ಹಾಗಾಗಿ ಇಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಬಂದು 132 ಗ್ರಾಮ್ ಇದೆ. ಸೊ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ. ಅದು ಹಾಕಿರೋ ಸ್ಟಿಕ್ಕರ್ ಕೂಡ ನಾನು ತೆಗ್ದಿಲ್ಲ. ಸೊ 132 ಗ್ರಾಮ್ ಏನೋ ಇದೆ. ಇದು 132 ಗ್ರಾಮ್ ಇದೆ. ಸೊ ಮತ್ತು ಬೆಳ್ಳಿ, ಇದು ಪ್ಯೂರ್ ಬೆಳ್ಳಿ ಅಂತ. ಇದು ಕಾಲು ಚೈನ್ ತೊಗೊಳ್ತೀವಲ್ಲ ಆ ಬೆಳ್ಳಿನೇ 1 ಗ್ರಾಮ್ ಲೆಕ್ಕ, ಅದೇ ಬೇರೆ ಲೆಕ್ಕ. ಈ ಥರ ದೇವ್ರ ಸಾಮಾನುಗಳು ಈ ಥರ ಏನಾದರೂ ತೊಗೊಂಡ್ರೆ ಇದೇ ಬೇರೆ ಲೆಕ್ಕ ಅಂತ ಹೇಳಿದ್ರು. ಕಾಲು ಚೈನ್ದು ಆ ಥರ ಓರಿಯೆಂಟೆಡ್ ಆಗಿ ಆ ಬೆಳ್ಳಿ ನೋಡಿದ್ರೆ ಅದು 75 ರೂಪೀಸ್ ಅಂತೆ. ಈ ಥರ ದೇವ್ರ ಸಾಮಾನುಗಳಲ್ಲಿ ಏನಾದರೂ ಕಲಶ ಆಗಿರ್ಬೋದು, ಮತ್ತು ಕುಂಕುಮದ ಭರಣಿ ಇದೆಲ್ಲ ಸ್ವಲ್ಪ ಬೆಳ್ಳಿ ಚೆನ್ನಾಗಿರುತ್ತಂತೆ. ಹಾಗಾಗಿ ಇದು 85 ರೂಪಾಯಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ. ಮತ್ತು ಇದಕ್ಕೂ ಕೂಡ ಹಾಲ್ಮಾರ್ಕ್ ಚಿಹ್ನೆ ಇದೆ. ನನಗಂತೂ ಆಶ್ಚರ್ಯನೇ ಆಗುತ್ತೆ, ಏನಿದು ಬೆಳ್ಳಿಗೂ ಕೂಡ ಹಾಲ್ಮಾರ್ಕ್ ಚಿಹ್ನೆ ಬರುತ್ತಾ ಅಂತ ಅಂದ್ಕೊಂಡೆ. ಸೊ ಅವ್ರನ್ನ ಕೇಳಿದಾಗ ಹೌದಮ್ಮ ಬರುತ್ತೆ ಅಂತ ಹೇಳ್ಬಿಟ್ಟು, ಒಂಥರ ಹಾಲ್ಮಾರ್ಕ್ ಬೆಳ್ಳಿಗೆ ಏಕೆ ಚಿಹ್ನೆ ಬರುತ್ತೋ, ಸೊ ಅದು ಗೋಲ್ಡಿಗೆ ಯಾವ ಥರ ಚಿಹ್ನೆ ಕೊಡ್ತಾರೋ, ಸೊ ಇದಕ್ಕೂ ಕೂಡ ಅದೇ ರೀತಿ ಚಿಹ್ನೆ ಇದೆ. ಸೊ ನೋಡ್ಬೋದು ಇಲ್ಲಿ ಅದು ಕಾಣುತ್ತೆ ಹೆಂಗೋ ಗೊತ್ತಿಲ್ಲ ನನಗೆ, ನಿಮಗೆ. ಸೊ ಇಲ್ಲಿದೆಯಲ್ವಾ ಒಂದು ರೀತಿ ಒಂಥರ ಅಂದರೆ ಒಂದು ಸ್ವಲ್ಪ ಮಾರ್ಕ್ ಥರ ಇದೆ. ಇದು ಇಲ್ಲಿ ಕಾಣುತ್ತದು. ಸೊ ಈ ಥರ ಇದೆ, ಒಂಥರ ತ್ರಿಭುಜ ಆಕಾರದಲ್ಲಿ ಟ್ರಯಾಂಗಲ್ ರೂಪದಲ್ಲಿದೆ. ಸೊ ಪ್ರೆಸೆಂಟ್ ರೈಟ್ ಅಂದರೆ ಈಗ ಇದು ನಾವು ಎಷ್ಟಕ್ಕಿರುತ್ತೋ ಮುಂದೆ ನಾವು ಏನಾದರೂ ಇನ್ ಕೇಸ್ ಬೇಡ ಅಂತ ಹಾಕಿದಾಗೂ ಕೂಡ ಪ್ರೆಸೆಂಟ್ ರೈಟ್, ಆವಾಗಿನ ಪ್ರೆಸೆಂಟ್ ರೈಟ್ ಎಷ್ಟಿರುತ್ತೋ ಅದಕ್ಕೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೂಡ ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಯಾಕಂತಂದರೆ ಪೂಜೆ ಮಾಡಬೇಕಾದ್ರೆಲ್ಲ ಇರುತ್ತಲ್ವ, ಲೈಫ್ ಲಾಂಗ್ ಇರುತ್ತೆ. ಬೇಕಾದರೆ ನಾವು ಬೇಡ ಅಂದರೆ ಹಾಕ್ಬಿಟ್ಟು ಬೇಕಾದ್ರೂ ತೊಗೊಳ್ಬೋದು, ಮುಂದೆ ಏನಾದರೂ ಡ್ಯಾಮೇಜ್ ಆಗಿರ್ಬೋದು ಆ ಥರ ಆದ ಕಾರಣಕ್ಕೆ. ಸೊ ಫೈನಲಿ ಕಲಶ ತೊಗೊಂಡಿದ್ದೀನಿ ಅಮ್ಮು ಹೆಸ್ರು ಹೇಳ್ಬಿಟ್ಟು. ಸೊ ತುಂಬ ಇಷ್ಟಪಟ್ಟು ತೊಗೊಂಡಿರೋ ಅಂಥ ವಸ್ತು ಇದು ನಾನು. ಯಾಕಂತಂದರೆ ಬೇರೆ ಅವಳಿಗೆ ಏನಾದರೂ 6 ಗ್ರಾಮ್ 6,000ಕ್ಕೆ ಏನು ಬರುತ್ತೆ, ರಿಂಗ್ ಕೊಡ್ಸೋಣ ಅವಳಿಗೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೆಳೀತಾ ದೊಡ್ಡವಳಾಗ್ಬಿಟ್ರೆ ಅದು ಅಂದರೆ ಚಿಕ್ಕ ಆಗಿಬಿಡುತ್ತೆ, ಕೈ ಬೆರಳಿಗೆ ಏನು ಇಡ್ಸೋದಿಲ್ಲ. ಹಾಗಾಗಿಬಿಟ್ಟು ಗೋಲ್ಡ್ಗೆ ಅವಳಿಗೆ ಹಾಕೋಣ ಅಂತ ಅಂದರೆ ಅದು ವೇಸ್ಟ್ ಆಗೋಗ್ಬಿಡುತ್ತಲ್ವ. ಸೊ ಏನು 6,000ಕ್ಕೆ ಇನ್ನೇನು ಬರುತ್ತೆ, 1 ಗ್ರಾಮ್ ಚಿನ್ನ ಕೂಡ ಬರೋದಿಲ್ಲ. ಅದಕ್ಕೆ ವೇಸ್ಟೇಜ್ ಅಂತೆ, ಕೂಲಿ ಅಂತೆ ಅಂತ ಈ ಥರ ಎಲ್ಲ ಮೇಕಿಂಗ್ ಚಾರ್ಜಸ್ ಈ ಥರ ಎಲ್ಲ ಹಾಕ್ಬಿಟ್ಟು ಇನ್ನೂ ಜಾಸ್ತಿನೇ ಆಗೋಗ್ಬಿಡುತ್ತೆ. ಹಾಗಾಗಿ ತೊಗೊಳ್ಲಿಲ್ಲ. ಬಟ್ 6,000ಕ್ಕೆ ಬಟ್ಟೆ ಏನಾದರೂ ತೊಗೊಳ್ಳೋಣ ಗುರ್ತಿಗೆ ಅಂದರೆ ಅದು ಎಲ್ಲಿ, ಅದು ಈಗ ಚಿಕ್ಕ ಇದ್ದಾಳೆ, ದೊಡ್ಡಗಾದ್ಮೇಲೆ ಅದು ಕೂಡ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಏನು ಬೇಡ ಬಿಡು ಅಂತ ಅಂದ್ಕೊಂಡ್ವಿ. ಬಟ್ಟೆ ತೊಗೊಂಬರ್ತಾನೆ ಇರ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನು ಏನಾದರೂ
ಬೇರೆ ಐಟಮ್ ತೊಗೊಳೋಣ ಅಂದ್ಕೊಂಡೆ. ಅಷ್ಟೊಂದು ಅದು ವ್ಯಾಲ್ಯೂ ಅಂತ ಅನ್ನಿಸ್ಲಿಲ್ಲ, ವರ್ತ್ ಅಂತ ಕೂಡ ಅನ್ನಿಸ್ಲಿಲ್ಲ. ಸೊ ನಾನು ತುಂಬ ಯೋಚನೆ ಮಾಡಿ ಅಂದ್ಕೊಂಡಿದ್ದು ಬಂದು ಇದೇ ಕಳಶನೇ ತೊಗೊಬೇಕು ಅಂತ ಅಂದ್ಕೊಂಡಿದ್ದು. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಸೊ ಒಂಥರ ಚೆನ್ನಾಗಿರುತ್ತೆ ದೇವ್ರ ಮನೇಲಿ ಇಟ್ಟರೆ, ಅಮ್ಮುಗೆ ಹೇಳ್ದವ್ರಿಗೂ ಕೂಡ ಹೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ತೊಗೊಂಡಿದ್ದು. ಆಮೇಲೆ ತೊಗೊಬೋದಲ್ವಾ ಅಂತ ನಮ್ಮ ಅತ್ತೆ ಹೇಳಿದ್ರು. ಸೊ ಬಂದು ಲಕ್ಷ್ಮಿ, ನಾವು ವರಮಹಾಲಕ್ಷ್ಮಿ ಮಾಡ್ತೀವಲ್ವ, ಸೊ ಅವಾಗ ನಾವು ಕೂಡ ಲಕ್ಷ್ಮಿ ಮುಖವಾಡ ಮನೇಲಿ ಇರೋದ್ರಿಂದ ಬೆಳ್ಳಿದು, ಅದಕ್ಕೆ ತೊಗೊಳ್ಳೋಣ. ಅಷ್ಟಲಕ್ಷ್ಮಿ ಇದು ಬರುತ್ತೆ, ದೊಪ್ಪು ಬರುತ್ತೆ, ಅದನ್ನು ತೊಗೊಬೋದಿತ್ತು ಅಂದ್ಕೊಂಡು ಕೇಳಿದ್ವಿ ನಾವು. ಅದು ಒಂದು 300 ಗ್ರಾಮ್ ಮತ್ತು 400 ಗ್ರಾಮ್ ಚೊಂಬುಗಳು ಬೇಕಾಗುತ್ತೆ. ಯಾಕಂತಂದರೆ ಕಾಯಿ ಇಡಿಸ್ಬೇಕಲ್ವಾ ಚೊಂಬಿಗೆ. ಚಿಕ್ಕ ಚಿಕ್ಕ ಚೊಂಬುಗಳಾದರೆ ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ತೊಗೊಂಡ್ರು ವೇಸ್ಟ್ ಆಗೋಗ್ಬಿಡುತ್ತೆ. ದೊಡ್ಡ ಚೊಂಬುಗಳೇ ಬೇಕಾಗೋದು. ಹಾಗಾಗಿ ಕೇಳಿದ್ದಕ್ಕೆ ಅದು 300 ಗ್ರಾಮು 400 ಗ್ರಾಮ್ ಈ ಥರ ಇದೆ ಅಂತ ಹೇಳಿದ್ರು. ಸೊ ಕಾಸ್ಟ್ ಬಂದು 125,000 ಮೇಲಾಗೋಗ್ಬಿಡುತ್ತೆ. ನಮ್ಮ ಬಡ್ಜೆಟ್ ಇರೋದು ಬಂದು ಸೊ ಇಷ್ಟೇ ಬಡ್ಜೆಟ್ ಇರೋದು. ಸೊ ಯಾಕೆ ಸುಮ್ಮನೆ ಈಗ ಹಿಂಗೋ ತಾಮ್ರದ ಬಿಂಗೆ ಇದೆ, ಬಿಂಗೆ ಮೇಲೆ ಕೂರಿಸ್ತೀವಿ. ತಾಮ್ರ ಕೂಡ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಿತ್ತಾಳೆ ಬಿಂಗೆ ಮೇಲೆ ಮಾತ್ರ ಕೂರಿಸ್ಬಾರ್ದು ಲಕ್ಷ್ಮಿನ, ತಾಮ್ರದ ಬಿಂಗೆ ಮೇಲೆ ಕೂರಿಸ್ಬೋದು. ತಾಮ್ರದ ಬಿಂಗೆ ಇದೆ ನಮ್ಮ ಹತ್ರ. ಸೊ ನೋಡೋಣ, ಅಲ್ಲ ಮುಂದೆ ಯಾವಾಗಾದರೂ ತೊಗೊಂಡ್ರಾಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನನಗೆ ಅರ್ಜೆಂಟ್ ಬೇಕಿರೋದು. ಸೊ ಡೈಲಿ ಪೂಜೆ ಮಾಡ್ತೀವಿ ಮನೆಗೆ, ಹಾಗಾಗಿ ನನಗೆ ಬೇಕಿರೋದು ನೋಡಿದಾಗ ಖುಷಿ ಆಗೋಂಥ ಒಂದು ವಸ್ತು ಅಂದರೆ ಕಳಶ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಳಶನ ತೊಗೊಂಡು ಬಂದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸಾಕು, ತುಂಬ ದೊಡ್ಡದು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಇದಕ್ಕೆ ನಾನು ಲಕ್ಷ್ಮೀ ಮುಖವಾಡ ಇಟ್ಕೊಳ್ತೀನಲ್ವ, ಡೈಲಿ ಪೂಜೆ ಮಾಡ್ತೀನಿ. ಸೊ ಲಕ್ಷ್ಮೀ ಮುಖವಾಡ ಇಟ್ಟರೆ ಸೊ ಇಷ್ಟು ಕೂತ್ಕೊಳ್ಳುತ್ತೆ ಲಕ್ಷ್ಮೀ ಮುಖವಾಡ, ಇನ್ನು ಇಷ್ಟು ಮೇಲೆ ಕಳಶ ಇರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು. ಸೊ ನನ್ನ ಹಳೆವು ಒಂದು ಜೊತೆ ಚೈನ್ ಇದ್ದೋ, ಸೊ ಅದನ್ನ ಹಾಕಿ ನಾವು ಅತ್ತೆ ಹಳೆ ಒಂದು ಜೊತೆ ಚೈನ್ ಇದ್ದೋ ಅವನ್ನ ಹಾಕಿ ಅಮ್ಮ ದುಡ್ಡು ಎಲ್ಲ ಕೊಟ್ಬಿಟ್ಟು ಒಟ್ಟು 12,000 ಕೊಟ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂದರೆ ಖುಷಿ. ಈಗ ಮೊದಲನೇ ಮಗುಗೂ ಕೂಡ ಸರ್ಕಾರದಿಂದ ದುಡ್ಡು ಹಾಕ್ತಾರೆ, ಎರಡನೇ ಮಗುಗೂ ಕೂಡ ಸರ್ಕಾರದಿಂದ ದುಡ್ಡು ಹಾಕ್ತಾರೆ. ಸೊ ನಾವು ಅದಕ್ಕೆ ನೀಟಾಗಿ ಅವ್ರು ಏನೇನು ಕೇಳ್ತಾರೆ ಅಂಗನವಾಡಿಯಿಂದ, ಸೊ ಅದನ್ನು ನಾವು ಕೊಟ್ಟರೆ ಅವರು ಖಂಡಿತ ನಮಗೆ ಅಮೌಂಟ್ ಹಾಕ್ತಾರೆ. ಸೊ ನನಗೆ ಮೊದಲನೇ ಮಗುಗೂ ಕೂಡ ಅಮೌಂಟ್ ಬಂದಿತ್ತು, ಈಗ ಎರಡನೇ ಮಗಳಿಗೂ ಕೂಡ ಅಮೌಂಟ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಇವಳಿಗೆ ಬಂದಿರೋ ಅಂದರೆ ಹೆಣ್ಮಗು ಆಗೋ ಎರಡನೇ ಮಗು ಮೇಯ್ನ್ ಹೆಣ್ಮಗು ಮಾತ್ರ ಆದರೆ ಈ ಅಮೌಂಟ್ ಬರೋದು. ಮೊದಲನೇದು ಬೇಕಾದರೆ ಹೆಣ್ಮಗು ಆದರೆ ಅದಕ್ಕೆ ನಾರ್ಮಲಾಗಿ ಬರುತ್ತೆ, ಎರಡನೇದು ಹೆಣ್ಮಗು ಆದರೆ ಮಾತ್ರ ಬರೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಅಮ್ಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬೇರೆ ಮಾಡಿಸ್ಬೇಕಂತೆ. ಸೊ ಅದಕ್ಕೂ ಕೂಡ ಕೊಡಬೇಕು. ಸೊ ಅದು ಕೂಡ ಆಧಾರ್ ಕಾರ್ಡು ಮತ್ತು ಅದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಂತೆ. ಸೊ ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಬೇಕಂತೆ. ಸೊ ಅದಕ್ಕೂ ಕೂಡ ಎಲ್ಲ ನಾವು ಕೊಡಬೇಕು. ಅದು ಮುಂದೆ 18 ವರ್ಷ ಅಂತ ಇತ್ತು, ಈಗ 21 ವರ್ಷನೇ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ ಡೀಟೇಲಾಗಿ. ಸೊ ಅದು ಆದಮೇಲೆ ಬರುತ್ತೆ, 1 ಲಕ್ಷ ರೂಪಾಯಿ ಏನೋ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ನಾನು ಮಾಡಿಸ್ಬೇಕಾದ್ರೆ ತಿಳ್ಕೊಂಡು ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವೆಲ್ಲ ಒಂದು ಸೌಲಭ್ಯಗಳಿದ್ದಾವೆ ಇವಾಗ ಅಂತ ಹೇಳ್ಬಿಟ್ಟು. ಭಾಗ್ಯಲಕ್ಷ್ಮಿ ಬಾಂಡಿಗೆ ಮತ್ತು ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬಿಟ್ಟಿದ್ದಾರಲ್ವಾ, ಸೊ ಅದನ್ನು ಮರ್ಜ್ ಮಾಡಿಬಿಟ್ಟು ಕೊಡ್ತಾರಂತೆ. ಬೇಕಾದ್ರೆ ನಾವು ಕೂಡ ಮೇಯ್ನ್ ಅಕೌಂಟ್ ಥರನೇ ಇರುತ್ತಂತೆ, ನಾವು ಕೂಡ ಬೇಕಾದಾಗೆಲ್ಲ ಅಮೌಂಟ ಹಾಕ್ಕೊಳ್ಬೋದು. ನಮ್ಮ ಅಕೌಂಟ್ ಹೆಂಗಿರುತ್ತೋ, ನಾವು ಬ್ಯಾಂಕಿಗೆ ಹೆಂಗೆ ನಮ್ಮ ಅಕೌಂಟ್ಗೆ ದುಡ್ಡು ಕಟ್ಕೊಳ್ತೀವೋ ಅವಳದು ಒಂದು ಅಕೌಂಟ್ ಥರ ಮಾಡಿಕೊಟ್ಟು ಅದಕ್ಕೆ ದುಡ್ಡು ಕಟ್ಟೋ ರೀತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಆದರೆ ಒಳ್ಳೇದೇ ಅಲ್ವಾ. ನಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ನಾವು ಹಾಕ್ಕೊಳ್ಬೋದು, ಅವಳಿಗೂ ಸ್ವಲ್ಪ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಅದು ಕೂಡ ಒಳ್ಳೆಯ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಸರ್ಕಾರದಿಂದ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಸೌಲಭ್ಯಗಳಿದ್ದಾವೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನು ಉಪಯೋಗ ಪಡಿಸ್ಕೊಂಡ್ರೆ ಖಂಡಿತ ಉಪಯೋಗ ಆಗೇ ಆಗುತ್ತೆ ಅಂತಲೇ ಹೇಳ್ತೀನಿ. ಫೈನಲಿ ನಾನು ಕಳಶ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಕೂಡ ಆಯಿತು. ನಿಮಗೆಲ್ಲ ಯಾರಿಗೆ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಮತ್ತು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಒಂದು ವಿಡಿಯೋಸ್ ಆಗಿರ್ಬೋದು ಮತ್ತು ಚಾನಲ್ ಆಗಿರ್ಬೋದು ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ವಿಡಿಯೋನ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.